ಖರ್ಚು ಆಗಬೇಕಾಗಿತ್ತು ದೊಡ್ಡದಾಗಿ. ಆ ಉದ್ಯಾನ ವನ ಅಲ್ಲಿಯ ನಮ್ಮ ರಾಣಿ ಚೆನ್ನಮ್ಮಳು ಹೋರಾಡಿದ ದೃಶ್ಯಗಳು ಮೂಡುವಂಥದ್ದು, ಕೊನೆಯ ಉಸಿರಿದ್ದದ್ದು, ಇವುಗಳೆಲ್ಲನೂ ಒಂದು ರೂಪದಲ್ಲಿ ಹೊರಹೊಮ್ಮೆ ಒಂದು ಮಿನಿಮಮ್ ಒಂದು 200 ಕೋಟಿ ರೂಪಾಯಿನ ಅದು ಖರ್ಚು ಮಾಡಿ ಆ ಸಮಾಧಿಯನ್ನು ಒಂದು ಪ್ರವಾಸಿ ತಾನಾಗಿ ಮಾಡುವಂಥ ಒಂದು ಕನಸ ಅಲ್ಲಿ ಜನರದ್ದು. ಆ ದಿಶೆಯಲ್ಲಿ ನಿರಂತರವಾಗಿ ಅವ್ರು ಪ್ರಯತ್ನ ಮಾಡ್ತಾನೆ ಬಂದಿದ್ರು, ಇಲ್ಲಂತೆಲ್ಲ. ಆ ದಿಶೆಯಲ್ಲಿ ಕೌಸಲಿಗೆ ಅವರು ಒಂದು 5 ಕೋಟಿ ರೂಪಾಯಿ ತಂದರು, ಅದರಲ್ಲಿ 1 ಕೋಟಿ ಖರ್ಚು ಮಾಡಿದ್ರು ಅನ್ನೋದು ನಮ್ಮ ವಿಶ್ವನಾಥ್ ಪಾಟೀಲ್ರ ಆರೋಪ. ಇನ್ನೂ ದೊಡ್ಡದಾಗಿ ಮಾಡಬೇಕಾಯಿತು, ಏನೋ ಚಿಕ್ಕದಾಗಿ ಮಾಡಿಬಿಟ್ರು ಅಂತ ತಿಳ್ಕೊಂಡು ಈ ವಿಷಯವನ್ನು ಎತ್ತುಕೊಂಡು ಹೋರಾಟವನ್ನು ಸ್ಟಾರ್ಟ್ ಮಾಡಿದ್ದಾರೆ, ಬಂದ್ ಕರೆ ಮಾಡಿದ್ದಾರೆ. ಬಂದಿಗೆಲ್ಲಿ ಜನನು ಸ್ವಯಂ ಪ್ರೇರಿತವಾಗಿನ ಸ್ಪಂದನೆ ಮಾಡಿದ್ದಾರೆ ಅನ್ನೋದು ಸಹಿತ ಅಷ್ಟ ಗಮನಾರ್ಹದ. ವಿಶೇಷವಾಗಿ ನಮ್ಮ ಸಿದ್ದರಾಮಯ್ಯ ಮೇಲೆ ಯಾಕೆ ಒಂದು ಸಿಟ್ಟಪ್ಪ, ಮರದಾಯ್ದವಲ್ಲಿ ಇವ್ರದಂತ ಯಾಕೆ ಕರೀತಾರೆ ಅಂತಂದ್ರೆ ಅವರು ಅದು ನಮ್ಮ ಸಂಗೊಳ್ಳಿ ರಾಯನ ತೀರ್ಕೊಂಡಂಥ ಗಲ್ಲಿಗೀರಿ ಅಂತ ನಂದಗಡದ ಬಗ್ಗೆ ಎಷ್ಟೊಂದು ಇವ್ರ ಕಾಳಜಿ, ಯಾವ ರೀತಿಯಾಗಿ ಅದನ್ನು ಒಂದು ಸ್ಮಾರಕ ಮಾಡಿದರು ಅನ್ನೋದು. ಆ ದಿಶೆಯಲ್ಲಿ ಯಾವ ರೀತಿ ನಮ್ಮ ಸಿದ್ದರಾಮಯ್ಯನವರು ಅಲ್ಲಿ ಕೆಲಸ ಮಾಡಿದರು, ಆ ರೀತಿಯಾಗಿ ಇಲ್ಲಿ ಯಾಕೆ ಮಾಡಲಿಲ್ಲ ಅನ್ನೋದು ಇವ್ರ ಪ್ರಶ್ನೆ. ಅದು ಸತ್ಯನದ. ಯಾಕಂದ್ರೆ ಇವತ್ತು ನಾವೆಲ್ಲ ಜಾತಿ ನೆಲಗಟ್ಟಿನ ಮೇಲೆ ನಾವು ನೋಡ್ತಾ ಇದ್ದೀವಿ ಎಲ್ಲನೂ. ಯಾಕೋ ಏನು ಈ ಜಾತಿ ಭಾಳ ಬೆಳೆದು ಬಿಟ್ಟದ ನಮ್ಮಲ್ಲ. ಇಲ್ಲ ಇಲ್ಲಿ ಲಿಂಗಾಯತರು ಅದಾರ, ಅದಕ್ಕೆ ಅದು ಮಾಡುವಾಗಿಲ್ಲ, ಅವರು ಕುರುಬರು ಅದಾರ, ಸಿದ್ದರಾಮಯ್ಯ ಅದಕ್ಕೆ ಮಾಡಿದರು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದು ಆಗಬಾರ್ದಾಗಿತ್ತು, ಸರ್ಕಾರದಿಂದ ಆಗಬಾರ್ದು. ಸಿದ್ದರಾಮಯ್ಯವರು ತಮ್ಮ ಕುರುಬ ಸಮುದಾಯದ ಮೇಲೆ ಅದೇ ಕಾಲಕ್ಕೆ ಇನ್ನುಳಿದವ್ರಿಗೆ ಅವ್ರು ಲಿಂಗಾಯತ ಸಮುದಾಯದ ಮೇಲೆ ಪ್ರೀತಿ ವಿಶ್ವಾಸ ಇರೋದನ್ನು ತಪ್ಪಂತಲ್ಲ. ಆದರೆ ಇನ್ನುಳಿದ ಸಮುದಾಯಗಳನ್ನು ಅದೇ ರೀತಿಯಾಗಿ ಪ್ರೀತಿಸಬೇಕಾಗಿತ್ತು. ಅವ್ರ ಕರ್ಮ ಧರ್ಮ ಇದರಲ್ಲಿ 2 ಮಾತಿಲ್ಲ. ಹೀಗಾಗಿ ಸಿದ್ದರಾಮಯ್ಯನವ್ರು ನಂದಗಡಕ್ಕೆ ಕೊಟ್ಟರು, ನಮ್ಗೆ ಕೊಟ್ಟಿಲ್ಲ ಅನ್ನೋದು ಅಸಮಾಧಾನ. ಅದನ್ನು ಈ ನಮ್ಮ ವಿಶ್ವನಾಥ್ ಪಾಟೀಲರು, ಅದರಲ್ಲೂ ವಿಶೇಷವಾಗಿ ಮತ್ತು ವಿರೋಧ ಪಕ್ಷ ಇರುವಂಥ BJP ಸಹಿತ ಇದನ್ನು ಪ್ರಶ್ನೆ ಮಾಡೋದು ಸಹಜದ. ಯಾಕಂದರೆ ತಪ್ಪುಗಳು ಹುಡುಕ್ತಾ ಇರ್ತಾರೋ. ಆ ದಿಶೆಯಲ್ಲಿ ಸಿದ್ದರಾಮಯ್ಯ ಮಾಡಿದ್ದು ತಪ್ಪನ್ನು. ಅದೇ ಕಾಲಕ್ಕೆ ಕೌಸಲಿಗೆ ಅವರಾದರೂ ಸಹಿತ ಇದನ್ನು ಮುಂದೆ ನಿಂತ ಮುಂಚೂಣಿಯಲ್ಲಿ ನಿಂತ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ಅದರಲ್ಲೂ